ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಜಯವಾಗಲಿ. ಒಳಿನ ಮನಸ್ಸು ಒಗ್ಗಟ್ಟಿರಲಿ. ಕನಸುಗಳ ಒಗ್ಗಟ್ಟಿರಲಿ. ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಅದನ್ನ ನಾವೇ ಮಾಡಿರ್ತೀವಿ ಕಾರ್ಡ್ ಅವ್ರಿಗೆ ಕೊಡೋದಾಗುತ್ತೆ. ನೆಕ್ಸ್ಟ್ ಪಿಂಚಣಿ ಸೌಲಭ್ಯ ಅಂತ ಇರ್ತೈತಿ. ಈ ಸಭೆಗೆ ಆಗಮಿಸಿದ ಎಲ್ಲರಿಗೂ ನಮಸ್ಕಾರ. ಈ ಕಾರ್ಮಿಕರಿಗೆ ಅಂದ್ರೆ ನಮ್ಮ ನೆಕ್ಸ್ಟ್ ವೇದಿಕೆ ಮೇಲೆ ಆಸೀನರಾಗಿರುವಂಥ ಗೌರವ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಸದಸ್ಯರು ಎಲ್ಲರಿಗೂ ಅವನಿಗೆ ನೀವು ಸಪೋರ್ಟ್ ಮಾಡೋಕೆ ಬರಬೇಕು. ನನ್ನ ಕಳಕಳಿ ವಿನಂತಿ. ಈಗ ಯಾವುದೋ ಒಂದು ಏನೋ ಅಪರಾಧ ಆಗಿದ್ದು ಕೊಟ್ಟಿರೋಗಿಲ್ಲ ಅವ್ನು ಕೇಳೋಕೆ ನಾವು ಹೋಗಿರ್ತೀವಿ. ನಾವು ಒಬ್ಬರಿಂದ ಇಬ್ಬರಿಂದ ಆಗೋಲ್ಲ, ಕೈ ಸೇರಿ ಚಪ್ಪಾಳಿ. ಅದೇ ರೀತಿ ಎಲ್ಲ ನನ್ನ ಸೈನಿಕರು ಬಂದು ಆ ಟೈಮ್ದಾಗ ನಮಗೂ ಹೆಲ್ಪ್ ಮಾಡಬೇಕು ಅಂದ್ರೆ ಅಧ್ಯಕ್ಷರಿಗೆ ಅದೇ ದೊಡ್ಡ ಮರ್ಯಾದೆ. ಅದಕ್ಕಿಂತ ಹೆಚ್ಚಿನ ಏನಿಲ್ಲ. ವೀರೇಶ್ ಕನ್ಸಾಯಿ ಅವರು ಅವರೊಂದು ಎರಡು ಮಾತು ಕಾರ್ಡ್ ಮಾಡಿಸಿರ್ತಾರೆ, ಕಾರ್ಡ್ ಹೋಲ್ಡರ್ ಇರ್ತಾರೆ, ಅದರೊಳಗೆ ನಿಮ್ಮ ಫ್ಯಾಮಿಲಿ ಮಕ್ಕಳು ಇರ್ತಾರೆ. ಆ ಇರೋಂಥ ಇಬ್ಬರು ಮಕ್ಕಳಿಗೆ ಕೊನೆಯಿಂದ ಹೇಳೋದು ಡಿಗ್ರಿ ಡಬಲ್ ಡಿಗ್ರಿವರೆಗೂ ಹೋಗೋದು ಅಲ್ಲಿವರೆಗೂ ಸ್ಕಾಲರ್ಶಿಪ್ ಬರುತ್ತೆ. ಮಿನಿಮಮ್ ಸ್ಟಾರ್ಟಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ 3,000 ಸ್ಟಾರ್ಟ್. ಇಂಜಿನಿಯರ್ಗೆ ಎಷ್ಟುವರೆಗೂ ಸ್ಕಾಲರ್ಶಿಪ್ ಇರುತ್ತೆ? 50,000ವರೆಗೂ ಸ್ಕಾಲರ್ಶಿಪ್. ಅಂದ್ರೆ ಇದನ್ನೆಲ್ಲ ನೀವು ಲಾಭ ತಗೋಬೇಕು. ನೆಕ್ಸ್ಟ್ ಕೆಲವೊಂದು ಹೇಳ್ತಿರ್ತಾರೆ ನಿಮಗೆ ಏನೇ ಅಪ್ಲೈ ಮಾಡೀವಿ ಬಂದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಂದು ತಾಂತ್ರಿಕ ದೋಷ ಇರ್ತವೆ, ಆಧಾರ್ ಕಾರ್ಡ್ ಮಿಸ್ಟೇಕ್ ಇರ್ತವೆ. ಇವತ್ತಿನ ದಿವಸ ಕೇಸ್ ಕೊಡೋವಂಥ ಒಂದು ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಈ ಕಿಟ್ಟಿನಿಂದ ಎಷ್ಟು ಶ್ರಮ ಇರುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲ ಕೆಲಸಗಾರರು ಎಲ್ಲರೂ ಒಂದು ಎಲ್ಲರಿಗೂ ಸದುಪಯೋಗ ಪಡೆಯುವಂಥ ಕೆಲಸ ಆಗುತ್ತೆ ಇವತ್ತಿನ ದಿವಸ. ಕೆಲಸ ಮಾಡುವಂಥವ್ರು ಇದು ಸೌಲಭ್ಯ ಫಸ್ಟ್ ಕೊಡ್ಕೋಬೇಕು. ಆಮೇಲೆ ಉಳಿದ ಎಲ್ಲ ಕಾರ್ಮಿಕರಿಗೆ ಒಂದು ಸೌಲಭ್ಯ ಏನೇನು ಸಿಗ್ತಾವೆ ಎಲ್ಲ ಮಾಹಿತಿ ನಮ್ಮ ಸಂಘದ ಕಡೆ ಅಂತ ಅದಾವೆ. ಅವ್ರಿಗೇನೋ ಒಂದು ಕೆಲಸ ಸಮಯದೊಳಗೆ ಅಂಥ ಸಮಯದೊಳಗೆ ಏನಾರ ಅಪಘಾತ ಆಗಲಿ ಏನೋ ಒಂದು ತೊಂದರೆ ಆಗಲಿ ಸಂಘಕ್ಕೆ ಮೊದಲು ಬಂದು ಭೇಟಿ ಆಗ್ಬೇಕು. ಮೊದಲು ಬಂದು ಭೇಟಿಯಾಗಿ ಕಾರ್ಮಿಕರಿಂದ ಸೌಲಭ್ಯ ಏನು ಸಿಗ್ತಾವೋ ಅವನ್ನೆಲ್ಲ ಪಡ್ಕೋರಿ. ಇಷ್ಟು ಹೇಳಿ ನನ್ನ ಭಾಷಣ ಡಿಸ್ಕಸ್ ಮಾಡೋ ಸಂಘಟನೆ ಒಳಗೆ ಎಲ್ಲರೂ ಅಗದಿ ಶಿಸ್ತು ಅಗದಿ ಇದ್ದಿದ್ದಪ್ಪ ಅಂತ ಇತಿಹಾಸ ಮೇಂಟೈನ್ ಮಾಡಬೇಕು ಅಂತಂದ್ರೆ ಸಂಘ ಅನ್ನೋದು ಒಂದು ಬರಿಷ್ಠ ಇದ್ದಿರ್ತದೆ. ಸಂಘ ಅನ್ನೋದಿತ್ತಪ್ಪ ಅಂತಂದ್ರೆ ಯಾವ ಇಲಾಖೆಗಳು ಕೂಡ ನಮಗೆ ಯಾವ ರಾಜಕೀಯ ಸಂಬಂಧ ಇಲ್ಲ, ಯಾವ ಅಧಿಕಾರಿಗಳ ಸಂಬಂಧ ಇಲ್ಲ. ನಮ್ಮ ಸಂಘಕ್ಕೆ ಏನು ಕೊಟ್ಟೆ ಕೊಡ್ತಾರೆ ಹೇಳ್ರಿ. ನಾವು ಕೂಡ ಸಂಘದಾಗ ಸಂಘಕ್ಕೆ ಏನಪ್ಪ ಅಂದ್ರೆ ಮೇನ್ ಪ್ರಾಮಾಣಿಕತೆ. ನಾವು ನಿಜವಾಗ್ಲೂ ಪ್ರಾಮಾಣಿಕತೆಗೆ ಒಂದು ಬೆಲೆ ಕೊಡೋಣ. ನಿಜವಾದ ಫಲಾನುಭವಿಗಳು ಇವತ್ತಿನ ಬಿಟ್ಟಕತ್ತಿರ್ತದೆ. ಎಷ್ಟೆಷ್ಟು 2 ಮಂದಿ ಏನೇನೋ ಫೋನ್ ಆಗ್ಯಾವು ಅವನು ಕೇಳಿ ನಾವಲ್ಲ. ಅದಕ್ಕೆ ನಿಜವಾದ ಕಾರ್ಮಿಕರಿಗೆ ಮುಟ್ಟೋಲ್ಲ. ಅದಕ್ಕೆ ಅದನ್ನು ಮುಟ್ಟಿಸ್ಬೇಕು ಅನ್ನೋದೊಂದು ಕೂಡ ನಾವು ಅದನ್ನೆಲ್ಲ ನಾವು ಮೀಟಿಂಗ್ ಚರ್ಚೆ ಮಾಡಿದ್ವಿ. ಹಾಗೆ